ಹುಣಸೂರು ತಾಲೂಕಿನ ಗದ್ದಿಗೆಯಲ್ಲಿ ಶ್ರೀ ಗುರು ಕೆಂಗಣೇಶ್ವರ ಸ್ವಾಮಿ ಹಾಗೂ ಶ್ರೀ ಮಹಾದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದೆ. ಜಾತ್ರೆಯ ಮೂರನೇ ದಿನವಾದ ಇಂದು ಅನೇಕ ಪೂಜಾ ಕೈಂಕರ್ಯಗಳು ಜರುಗಿದವು. ಬೆಳಗ್ಗೆ 6ಕ್ಕೆ ದೇವರಿಗೆ ವಿವಿಧ ಅಭಿಷೇಕ ಮಾಡಲಾಯಿತು. 6:30ಕ್ಕೆ ರಥಕ್ಕೆ ಕಳಸ ಪ್ರತಿಷ್ಠಾಪನೆ ಮಾಡಲಾಯಿತು. ಕಳಸ ಪ್ರತಿಷ್ಠಾಪನೆಯೊಂದಿಗೆ ರಥವನ್ನು ಅಲಂಕರಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಇನ್ನು ನಿನ್ನೆ ಕೂಡ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದವು. ಮಹಾಭಿಷೇಕ, ಮಹಾಗಣಪತಿ ಹೋಮ, ರಥದ ಕಳಶ ಶುದ್ಧೀಕರಣ ಹಾಗೂ ಪಂಚಕಳಶ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಈ ವೇಳೆ ದೂರದ ಊರುಗಳಿಂದ ಆಗಮಿಸಿದ ಸಹಸ್ರಾರು ಭಕ್ತರು ಕೆಂಗಣೇಶ್ವರ ಸ್ವಾಮಿ ಹಾಗೂ ಶ್ರೀ ಮಹಾದೇವೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾದರು. ಇನ್ನು ಜಾತ್ರೆ ಪ್ರಯುಕ್ತ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕುಂಟೇಗೌಡರು ರಂಗೋಲಿ ಬಿಡಿಸುವ ಮೂಲಕ ರಂಗೋಲಿ ಸ್ಪರ್ಧೆಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಕುಂಟೇಗೌಡರು ಶ್ರೀ ಗುರು ಕೆಂಗಣೇಶ್ವರ ಮತ್ತು ಮಹದೇಶ್ವರ ಸ್ವಾಮಿ ಸೇವಾ ಮನೋಭಾವನೆಯಿಂದ ಎಲ್ಲರೂ ಬಂದಿದ್ದೀರಿ. ಖುಷಿಯಿಂದ ರಂಗೋಲಿ ಬಿಡಿಸಿ ದೇವರ ಕೃಪೆಗೆ ಪಾತ್ರರಾಗಿ ಎಂದು ಹೇಳಿದರು. ಜಾತ್ರೆ ಪ್ರಯುಕ್ತ ರಂಗೋಲಿ ಸ್ಪರ್ಧೆಯನ್ನ ಏರ್ಪಡಿಸಿದ್ದೇವೆ. ಈ ಒಂದು ರಂಗೋಲಿ ಸ್ಪರ್ಧೆಗೆ ಅಕ್ಕಪಕ್ಕ ಗ್ರಾಮಸ್ಥಗಳು, ಗ್ರಾಮದ ಮುಖಂಡರುಗಳು, ಭಕ್ತಾದಿಗಳು, ಯಜಮಾನರುಗಳು ಎಲ್ಲರೂ ಭಾಗವಹಿಸಿದ್ದಾರೆ. ಮುಖ್ಯವಾಗಿ ಈ ಒಂದು ಗ್ರಾಮದ ಕ್ಷೇತ್ರದ ಕೋಟ್ರೀಶ್ವರಾದ ಪುಣ್ಯಶೀಲರವರು, ಹಾಗೆ ಪ್ರೇಮ್ ಕುಮಾರ್ ಅವರು, ಹಿರಿಯರಾದ ರಾಮಣ್ಣವರು, ಕರಿಮುದ್ದಿನಹಳ್ಳಿ ಶಿವಲಿಂಗೇಗೌಡರು, ಮಂಜುನಾಥ್ರವರು, ಬಸವನಹಳ್ಳಿ ಮಾಯುಗೌಡರವರು, ನಮ್ಮ ಪುರೋಹಿತರ ವರ್ಗದಂಥ ಕುಮಾರಸ್ವಾಮಿ ಅವರು, ಹಾಗೆ ಇನ್ನಿತರ ಗ್ರಾಮದವರು ಮತ್ತು ಸ್ಪರ್ಧಿಗಳು ಎಲ್ಲ ಭಾಗವಹಿಸಿ ಈ ಒಂದು ರಂಗೋಲಿ ಸ್ಪರ್ಧೆಗೆ ಆಸಕ್ತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಹಾಗೂ ಹಿರಿಯರಿಗೆ ಎಲ್ರಿಗೂ ಕೆಂಗಣೇಶ್ವರ ಆಶೀರ್ವಾದವನ್ನು ಮಾಡಿ ಈ ಒಂದು ಜಾತ್ರೆ ಮಹೋತ್ಸವ ಯಶಸ್ವಿಯಾಗಲಿ ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕೆಂಗಣೇಶ್ವರ ಗದ್ದಿಗೆ ಸ್ವಾಮಿದು ದೇವಸ್ಥಾನ ಭಾಳ ದಿವಸದಿಂದ, ಭಾಳ ವರ್ಷಗಳಿಂದನೂ ಭಾಳ ಅಭಿವೃದ್ಧಿಯಾಗಿ ಬಂದಿದೆ. ಅಕ್ಕಪಕ್ಕ ಗ್ರಾಮದಲ್ಲಿ ಭಾಳ ಅಭಿವೃದ್ಧಿಯಿಂದ ಇದನ್ನು ಮಾಡ್ಕೊಬತ್ತವ್ರೆ. ಅಕ್ಕಪಕ್ಕ ಯಜಮಾನರುಗಳು ಇದನ್ನು ಅಭಿವೃದ್ಧಿ ಮಾಡಿ ಇದುವರೆಗೆ ಅಭಿವೃದ್ಧಿಯಾಗಿ ಯಶಸ್ವಿಯಾಗಿದೆ. ಆಮೇಲೆ ಇವತ್ತು ಮೊನ್ನೆ ನಾಳೆ ನಾಡಿದ್ದು ಕೊಂಡ ಮೆರವಣಿಗೆ ಇದೆ. ಅದರಿಂದ ಇವತ್ತು ರಂಗೋಲಿ ಸ್ಪರ್ಧೆ ಇಟ್ಟಿದ್ದಾರೆ. ಈ ರಂಗೋಲಿ ಸ್ಪರ್ಧೆಗೆ ಯಾರು ಭಾಗವಹಿಸಿ ಹೆಣ್ಣುಮಕ್ಕಳು ಅವ್ರು ಯಶಸ್ವಿಯಾಗಿ ಈಗ 3 ಪ್ರೈಸ್ ಇಟ್ಟವ್ರೆ. 3,000, 2,000, 1,000 ಅಂತ. ಅದನ್ನು ಹೆಣ್ಣುಮಕ್ಕಳು ಚೆನ್ನಾಗಿ ಬಿಟ್ಟು ಫಸ್ಟ್ ಪ್ರೈಸ್ ಪಡಿಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಎಲ್ಲ ಸ್ಪರ್ಧಿಗಳಿಗೂ ಶುಭಾಶಯಗಳು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸ್ಪರ್ಧಿಗಳು ಭಾಗವಹಿಸಿದ್ದೀರಿ. ಎಲ್ಲರೂ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಡಿ ಮತ್ತು ಖುಷಿಯಾಗಿರಿ. ಆಲ್ ದಿ ಬೆಸ್ಟ್. ಮಹದೇಶ್ವರ ಸ್ವಾಮಿಯ ಜಾತ್ರೆಯ ಮಹೋತ್ಸವದ ಅಂಗವಾಗಿ ಅನೇಕ ಕಾರ್ಯಕ್ರಮಗಳು ಈ ಸ್ಥಳದಲ್ಲಿ ನಡೆಸ್ತಾ ಇದ್ದಾರೆ. ಆ ದೇವರ ಆಸರಾಯದಿಂದ ಇದು ಹಿಂದೆ ತುಂಬ ಕಾಡಾಗಿತ್ತು. ಕಾಡಿನ ಮಧ್ಯದಲ್ಲಿ ಬಂದು ಸ್ವಾಮಿ ಇಲ್ಲಿ ನೆಲೆಸಿದ ಮೇಲೆ ನಮ್ಮ ಮೈಸೂರು ಮಹಾರಾಜರ ಕೆಲವು ಮಾರ್ಗದರ್ಶನದಲ್ಲಿ ಇಲ್ಲಿ ಕಾರ್ಯ ಬರ್ತಾ ಇತ್ತು. ಇತ್ತೀಚೆಗೆ ಕಮಿಟಿ ಮಾಡ್ಕೊಂಡು ಟ್ರಸ್ಟ್ ಆಯಿತು. ಟ್ರಸ್ಟ್ ಮೂಲಕ ಅಭಿವೃದ್ಧಿಯಾಗಿ ಒಬ್ಬರೇ ಈ ನಮ್ಮ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮ ಕೃತಜ್ಞತೆ ತೋರಿಸ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರು ಹಾಗೂ ರಂಗೋಲಿ ಸ್ಪರ್ಧಿಗಳಿಗೂ ಎಲ್ಲರಿಗೂ ವಂದಿಸುತ್ತಾ ನಾನು ಮಾತು ಮುಗಿಸ್ತೇನೆ. ಇನ್ನು ಜಾತ್ರಾ ಪ್ರಯುಕ್ತ ನಡೆದ ರಂಗೋಲಿ ಸ್ಪರ್ಧೆಯಲ್ಲಿ 30ಕ್ಕೂ ಹೆಚ್ಚು ಅಧಿಕ ಮಂದಿ ಭಾಗವಹಿಸಿದರು. ರಂಗಿನ ರಂಗೋಲಿ ಬಿಡಿಸುವ ಮೂಲಕ ತಮ್ಮಲ್ಲಿರುವ ಪ್ರತಿಭೆ ಅನಾವರಣಗೊಳಿಸಿದರು. ಕೆಲ ಸ್ಪರ್ಧಿಗಳು ಸಮಾಜಕ್ಕೆ ಸಂದೇಶ ಸಾರುವ ರಂಗೋಲಿ ಬಿಡಿಸಿದರೆ ಮತ್ತೆ ಕೆಲವರು ಬಸವೇಶ್ವರ, ಶಿವಲಿಂಗ ಸೇರಿದಂತೆ ದೇವರ ಚಿತ್ತಾರ ಬಿಡಿಸಿ ಗಮನ ಸೆಳೆದರು.
ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳೇ ತೀರ್ಪುಗಾರರು. ಭಕ್ತರ ಬಹುಮತದ ಮೇಲೆ ಬಹುಮಾನ ಅನೌನ್ಸ್. ಸಾಮಾನ್ಯವಾಗಿ ಯಾವುದೇ ಸ್ಪರ್ಧೆ ಆಯೋಜಿಸಿದರೆ ಆ ಕ್ಷೇತ್ರದಲ್ಲಿ ಪ್ರಾವೀಣ್ಯತೆ ಪಡೆದಿರುವವರು ತೀರ್ಪುಗಾರರಾಗಿರುತ್ತಾರೆ. ಆದರೆ ಇಲ್ಲಿ ವಿಶೇಷ ಜೊತೆಗೆ ಆಶ್ಚರ್ಯವಾಯಿತು. ಕಾರಣ ಇಲ್ಲಿ ಯಾವುದೇ ತೀರ್ಪುಗಾರರು ಇರಲಿಲ್ಲ. ಜೊತೆಗೆ ದೇವಸ್ಥಾನ ಆಡಳಿತ ಮಂಡಳಿಯವರು ಕೂಡ ಭಾಗಿಯಾಗಿರಲಿಲ್ಲ. ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ರಂಗೋಲಿ ವೀಕ್ಷಣೆ ಮಾಡಲು ಅವಕಾಶ ನೀಡಲಾಗಿತ್ತು. ಜೊತೆಗೆ ತಮಗೆ ಇಷ್ಟವಾದ 3 ರಂಗೋಲಿಗಳನ್ನು ಆಯ್ಕೆ ಮಾಡಿ ಅದಕ್ಕೆ ಯಾವ್ಯಾವ ಸ್ಥಾನ ಕೊಡಬೇಕು ಎಂಬುದನ್ನು ತಿಳಿಸಿ ಚೀಟಿ ನೀಡಲಾಗಿತ್ತು. ಎಲ್ಲ ರಂಗೋಲಿ ವೀಕ್ಷಣೆ ಮಾಡಿದ ಬಳಿಕ ಭಕ್ತಾದಿಗಳು ತಮಗೆ ಇಷ್ಟವಾದ ಸಂದೇಶ ಸಾರುವ 3 ರಂಗೋಲಿಗಳನ್ನು ಚೀಟಿಯಲ್ಲಿ ಬರೆದು ಕೊಡುತ್ತಿದ್ದರು. ಕೊನೆಗೆ ದೇವಸ್ಥಾನ ಆಡಳಿತ ಮಂಡಳಿಯರು ಗೋಪ್ಯವಾಗಿ ಭಕ್ತರು ಬರೆದುಕೊಟ್ಟಿದ್ದ ಚೀಟಿಗಳನ್ನು ತೆರೆದು ಬಹುಮತದ ಆಧಾರದ ಮೇಲೆ ಬಹುಮಾನ ಘೋಷಣೆ ಮಾಡಲಾಯಿತು. ಬಿಟ್ಟಿರ್ತಕ್ಕಂಥ ನೀವೆಲ್ಲ ರಂಗೋಲಿ ಈ ದೇವಸ್ಥಾನದ ಆವರಣದಲ್ಲಿ ಶುಚಿತ್ವವಾಗಿ ಒಂದು ರಂಜಿಸಿರ್ತಕ್ಕಂಥ ಒಂದು ರಂಗೋಲಿ ನಾವು ಕಾಣಬಹುದು. ಹಾಗೆ ಈಗ ಇಷ್ಟು ರಂಗೋಲಿಗಳಲ್ಲಿ ನಾವು 2 ತಂಡವಾಗಿ ಅದನ್ನ ನೋಡಿ ಯಾವುದು ಉತ್ತಮವಾದಂತ ರಂಗವಲ್ಲಿ ಇದೆ ಅನ್ನೋದನ್ನ ಇಲ್ಲಿ ಬಂದಂತ ಭಕ್ತಾದಿಗಳ ಪ್ರೇಕ್ಷಕರಿಗೆ ಕೆಲವು ಜನರಿಗೆ ನಾವು ಅದನ್ನ ಆಯ್ಕೆ ಮಾಡಿ ಅಂತ ತಿಳಿಸ್ಕೊಟ್ಟಿದ್ದು. ಇದಲ್ಲದೆ ಇನ್ನು ಕೆಲವರು ಪ್ರಮುಖರಿಗೆ ನಾವು ಇದನ್ನ ನೋಡಿ ಆಯ್ಕೆ ಮಾಡಿ ಅಂತ ಜವಾಬ್ದಾರಿಯನ್ನ ಒಂದು ಅನಿಸಿಕೆಯನ್ನ ಸಲಹೆಗಳನ್ನ ಕೇಳಿದ್ದು. ಅವರು ಸಹ ಉತ್ತಮವಾದ ಕೆಲವು ರಂಗವಲ್ಲಿಗಳನ್ನ ಆಯ್ಕೆ ಮಾಡಿದ್ದಾರೆ. ಕೊನೆಗೆ ದೇವಸ್ಥಾನ ಆಡಳಿತ ಮಂಡಳಿಯರು ಗೋಪ್ಯವಾಗಿ ಭಕ್ತರು ಬರೆದುಕೊಟ್ಟಿದ್ದ ಚೀಟಿಗಳನ್ನು ತೆರೆದು ಬಹುಮತದ ಆಧಾರದ ಮೇಲೆ ಬಹುಮಾನ ಘೋಷಣೆ ಮಾಡಲಾಯಿತು. ಗಿರಿಜಮ್ಮ ಅವರಿಗೆ ಪ್ರಥಮ ಬಹುಮಾನ, ಗಾನವಿ ಅವರಿಗೆ ದ್ವಿತೀಯ ಬಹುಮಾನ ಮತ್ತು ಸೌಮ್ಯ ಅವರಿಗೆ 3ನೇ ಬಹುಮಾನ ನೀಡಲಾಯಿತು. ಇದಲ್ಲದೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳಿಗೂ ಸಮಾಧಾನಕರ ಬಹುಮಾನ ನೀಡುವ ಮೂಲಕ ಪ್ರೇರೇಪಿಸಲಾಯಿತು. ಈ ವೇಳೆ ಮಹಾದೇವಪ್ಪ, ಪುಣ್ಯಶೀಲ, ಕುಂಟೇಗೌಡ, ಶಿವಲಿಂಗೇಗೌಡ, ಮಂಜುನಾಥ, ಸೋಮಶೇಖರ್, ನಾಗೇಗೌಡ, ರಾಮಣ್ಣ, ಪ್ರಕಾಶ್ ಸೇರಿದಂತೆ ದೇವಸ್ಥಾನದ ಅರ್ಚಕರು, ಸಿಬ್ಬಂದಿ ವರ್ಗ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತಾದಿಗಳು ಉಪಸ್ಥಿತರಿದ್ದರು. ಇನ್ನು ಈ ಕ್ಷೇತ್ರಕ್ಕೆ ತನ್ನದೇ ಆದ ಪೌರಾಣಿಕ ಇತಿಹಾಸವಿದ್ದು, ಶ್ರೀ ಗುರು ಕೆನ್ಗಡೇಶ್ವರ ಸ್ವಾಮಿಯವರು 18ನೇ ಶತಮಾನದಲ್ಲಿ ತಾಲೂಕಿನ ರಾಜವಂಶೀಯ ದಂಪತಿಗಳಾದ ಶ್ರೀ ಶೈಲ ರಾಜೇಂದ್ರ ಹಾಗೂ ಕಾಸಮ್ಮ ದಂಪತಿಗಳಿಗೆ ಈಶ್ವರ ಅವತಾರವಾಗಿ ಜನಿಸಿದರು. ತಮ್ಮ 16ನೇ ವಯಸ್ಸಿನಲ್ಲೇ ರಾಜಮನೆತನ ತೊರೆದು ವೈರಾಗ್ಯ ಜೀವನ ಆರಂಭಿಸಿ ವಿವಿಧ ಕ್ಷೇತ್ರಗಳಲ್ಲಿ ಸಂಚರಿಸುತ್ತಾ ಕೊನೆಗೆ ಹುಣಸೂರು ಹೆಗ್ಗಡದೇವನ ಕೋಟೆ ಗಡಿಭಾಗದ ಕುಟ್ಟವಾಡಿ ತೊರೆಯ ಬಲದಂಡೆಯಲ್ಲಿ ತಪಸ್ಸು ಮಾಡಿ ನಿರ್ವಿಕಲ್ಪ ಗದ್ದಿಗೆಯಲ್ಲಿ ಲೀನರಾದರು. ಕಾಲತೀತರಾದ ಶ್ರೀ ಮಹದೇಶ್ವರ ಸ್ವಾಮಿಯವರ ಸಾನ್ನಿಧ್ಯದಲ್ಲಿಯೇ ಇವರ ಗದ್ದಿಗೆ ಇರುವುದರಿಂದ ಈ ಕ್ಷೇತ್ರ ಶ್ರೀ ಕೆನ್ಗಣೇಶ್ವರ ಸ್ವಾಮಿ ಗದ್ದಿಗೆ ಎಂದು ಪ್ರಸಿದ್ಧಿಯಾಗಿದೆ. ಪಾಲ್ಗೊಣ ಶುದ್ಧ ಸಪ್ತಮಿ ಎಂದು ಪ್ರತಿ ವರ್ಷ ಮಹಾರಥೋತ್ಸವ ನಡೆಯುತ್ತೆ. ಅದರಂತೆ ಇದೀಗ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ಶನಿವಾರ ಕೊಂಡೋತ್ಸವ ಜರುಗಲಿದ್ದು ಸಹಸ್ರಾರು ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಲಿದ್ದಾರೆ. ಗದ್ದಿಗೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ.